ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ಆಗಿರೋ ಬ್ಲೌಸ್ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ. ಏನೇನು ಚೇಂಜಸ್ ಬೇಕು, ಎಲ್ಲಿ ಪ್ರಾಬ್ಲಮ್ ಆಗಿದೆ, ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂದರೆ ಇಲ್ಲಿ ಒಬ್ಬೊಬ್ರದ್ದು ಕಟ್ಟಿಂಗ್ ಮೆಥಡ್ ಚೇಂಜ್ ಇರುತ್ತೆ, ಆದರೆ ಪ್ರಾಬ್ಲಮ್ಸ್ ಹೇಳಿ ನಮಗೆ ಕೊಡ್ತಾರಲ್ಲ, ಆವಾಗ ನಾವು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ನಾವು ನಮ್ಮ ಕಟ್ಟಿಂಗಲ್ಲಿ ಬೇರೆಯವ್ರ ಕಟ್ಟಿಂಗ್ ಕೊಟ್ಟಿರೋದನ್ನ ಅಡ್ಜಸ್ಟ್ ಮಾಡಿ ಹೊಲಿದಾಗ ಈ ಥರ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಬ್ಲೌಸ್ ಈ ಥರ ಬರಬೇಕು, ಇಷ್ಟು ನೀಟಾಗಿ ಕುತ್ಕೋಬೇಕಿದು. ಈ ಥರ ಕುತ್ಕೊಂಡಾಗ ನಮಗೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ. ಈ ಬ್ಲೌಸ್ ಇವಾಗ ಕರೆಕ್ಟಾಗಿ ಮೆಜರ್ಮೆಂಟ್ ಇದೆ, ಹಾಗಾಗಿ ಈ ಮೆಜರ್ಮೆಂಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದು ಫಸ್ಟು ಸ್ಟಿಚ್ ಮಾಡಿರೋ ಬ್ಲೌಸು, ಆದರೆ ಇವಾಗ ಪ್ರಾಬ್ಲಮ್ ಇರೋದು ಅವರೇ ಒಂದು 4-5 ಬ್ಲೌಸ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಈ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಎಲ್ಲ ಕರೆಕ್ಟ್ ಮಾಡಿಕೊಂಡು ಹೊಲ್ದು ಕರೆಕ್ಟಾಗಿರೋ ಬ್ಲೌಸು. ಓಕೆ ಫ್ರೆಂಡ್ಸ್, ಇವಾಗ ಪ್ರಾಬ್ಲಮ್ ಏನು ಅಂತ ತೋರಿಸ್ತೀನಿ ನೋಡಿ. ಇವಾಗ ನಾನು ಸ್ಲೀವ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ. ಇದು ಎಷ್ಟು ಅವ್ರೇನು ಹೇಳಿದರೆ, ಸ್ಲೀವ್ ಲೆಂತ್ ಇಷ್ಟೇ ಇರಲಿ ಅಂತ ಹೇಳಿದರೆ, ಬೇರೇನು ಪ್ರಾಬ್ಲಮ್ ಇಲ್ಲ. ಸ್ಲೀವ್ ಲೆಂತ್ ಉಲ್ಟದ ಪ್ರಾಬ್ಲಮ್ ಇದೆ, ಅದನ್ನ ಹೇಗೆ ಅಂತ ನಾನು ತೋರಿಸ್ತೀನಿ. ಸ್ಲೀವ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ಈ ಥರ ಶೇಪ್ ಬರಬೇಕು. ಈ ಬ್ಲೌಸ್ಗೆ ಈ ಥರ ಶೇಪ್ ಕೊಟ್ರೇ ಇದು ಈ ಬ್ಲೌಸ್ ಕುತ್ಕೊಳ್ಳೋದು. ಹಾಗಾಗಿ ಈ ಸ್ಟ್ರೇಟ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಶೇಪ್ನ ಕೊಟ್ಕೊಳ್ಳಿ. ಕೆಲವ್ರಿಗೆ ಈ ಥರ ಶೇಪ್ ಕೊಟ್ರೇ ನಿಮಗೆ ಬ್ಲೌಸ್ ಪರ್ಫೆಕ್ಟಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಸ್ಲೀವ್ನ ಕಟ್ಟಿಂಗ್ ಮಾಡ್ತೀನಿ. ಫ್ರಂಟ್ ಪಾರ್ಟಲ್ಲಿ ಈ ಬ್ಲೌಸ್ದು ತುಂಬ ಪ್ರಾಬ್ಲಮ್ ಇದೆ, ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ನೋಡಿ, ಇವಾಗ ಈ ಥರ ಕಟ್ಟಿಂಗ್ ಮಾಡ್ಕೊಂಬಿಡೋಣ. ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಸ್ಟಿಚಿಂಗ್ ಮಾಡುವಾಗ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂತ ಇಲ್ಲಿ ಬೇಕಾದರೆ ಹೀಗೆ ಶೇಪ್ ಕೂಡ ನೋಡಿ, ಈ ಥರ ಕೂಡ ಸ್ವಲ್ಪ ಒಳಕಾದಂಗೆ ಕೂಡ ತೊಗೋಬೋದು. ಆದರೆ ಸ್ಟಿಚಿಂಗ್ ಮಾಡುವಾಗ ಇಲ್ಲಿ ಒಂದು ಸ್ಟಿಚಿಂಗ್ ಮಾಡ್ಕೊಂಬಿಟ್ರೆ ನಮಗೆ ಸ್ಲೀವ್ ನೀಟಾಗಿ ಕರೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ ನೋಡಿ. ಈ ಥರ ಆಯ್ತಲ್ಲ, ಇವಾಗ ಇದು ಕರೆಕ್ಟ್ ಮೆಜರ್ಮೆಂಟು. ನಾವು ಎರಡು ಕಡೆ ಈ ನ್ಯಾಚ್ಗಳನ್ನ ಹಾಕ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಅಟ್ಯಾಚಿಂಗಿಗೆ, ಇಲ್ಲಿ ಜಾಯಿಂಟಿಗೆ, ಇದೆರಡೂ ಹಾಕ್ಕೋಬೇಕು. ಇಲ್ಲಿ ಬಂದು ಟೇಪಲ್ಲಿ ಇಟ್ಕೊಳ್ಳಿ. ಇದು ಆರ್ಮೋಲ್ಸ್ ಬಂದು 8 ಇದೆ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ 8ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಕರೆಕ್ಟಾಗಿ 8ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಅರ್ಧ ಮಾಡ್ಕೊಳ್ಳಿ. 8 ಇದೆಯಲ್ಲ, ಈ ಥರ ಟೇಪ್ ಇಟ್ಕೊಳ್ಳಿ. ಟೇಪನ್ನ ಈ ಥರ ಅರ್ಧ ಮಾಡ್ಕೊಳ್ಳಿ. ಅರ್ಧ ಮಾಡಿಕೊಂಡು ಈ ಅರ್ಧ ಭಾಗದಲ್ಲಿ ಅರ್ಧ ಇಂಚಿಗೆ ಶೇಪ್ಗೆ ಅಂತ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 1.5ಗೆ ಸ್ಟಾರ್ಟಿಂಗು, 1.5ಗೆ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಶೇಪ್ ಕೊಡಿ. ಇಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಸೆಂಟ್ರಲ್ಲಿ, ಅಲ್ಲಿ ಕೊಟ್ಟು ಈ ಶೇಪ್ನ ಹಿಂಗೆ ಟರ್ನ್ ಮಾಡಿದ್ರೆ ಪರ್ಫೆಕ್ಟಾಗಿ ಈ ಶೇಪ್ ಅನ್ನೋದು ನಿಮಗೆ ಬರುತ್ತೆ. ಇದನ್ನು ನಾನು ಆಮೇಲೆ ಶೇಪ್ ತೊಗೊಳ್ತೀನಿ, ಇವಾಗ ಇಷ್ಟಿರಲಿ. ಓಕೆ, ಇವಾಗ ಬ್ಯಾಕ್ ಕಟ್ಟಿಂಗ್ ಮಾಡೋದು. ಇದು ನಿಮಗೆ ಎಕ್ಸ್ಟ್ರಾ ಬೇಡ ಅಂದರೆ ಇದನ್ನೇನು ಮಾಡಿ ಗೊತ್ತಾ, ಸ್ಟ್ರೇಟಾಗಿ ಈ ಥರ ತೆಗೆದ್ಬಿಡಿ. ತೆಗೆದಾದ್ಮೇಲೆ 4 ಇದು ಸ್ಟ್ರೇಟಾಗಿದೆಯಲ್ಲ, ಈ ಸ್ಟ್ರೇಟಾಗಿದ್ದಾಗ ಒಂದು ಸ್ಟಿಚಿಂಗಿಗೆ ಅಂತ ಫಸ್ಟಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಅರ್ಧ ಇಂಚು. ನೀವು ಜಾಸ್ತಿ ಮಾರ್ಜಿನ್ ಹಿಡಿತೀನಿ ಅಂದರೆ ಜಾಸ್ತಿ ಇಟ್ಕೊಳ್ಳಿ. ಇದು ಲೆಂತ್ ಬಂದು 13.5 ಇದೆ. ನಾನು 14ಕ್ಕೆ 1 ಗೀಟ್ ಕಡಿಮೆ ತೊಗೊಳ್ತಾ ಇದ್ದೀನಿ. ನಾನು ಮೇಲೆ ಜಾಸ್ತಿ ಹಿಡಿಯಲ್ಲ, ಓವರ್ಲಾಕ್ ಮಾಡ್ತೀನಲ್ವ, ಅದಕ್ಕೆ 14ಕ್ಕೆ 1 ಗೀಟ್ ಕಮ್ಮಿ ತೊಗೊಳ್ತೀನಿ. ನೀವು 14 ಕೂಡ ತೊಗೋಬೋದು. ನಾನೇನಿದ್ರೆ ಓವರ್ಲಾಕ್ ಮಾಡೋದ್ರಿಂದ ಜಾಸ್ತಿ ವೇಸ್ಟಾಗಿ ಕಟ್ಟಾಗಿಬಿಡುತ್ತೆ ಅಂತೇಳಿ ಕರೆಕ್ಟಾಗಿ ತೊಗೊಳ್ತೀನಿ. ಈಗ ಇಟ್ಕೊಳ್ಳಿ. ವೇಸ್ಟ್ ಮೆಜರ್ಮೆಂಟ್ ಬಂದು 28 ಇದೆ. ಚೆಸ್ಟ್ ಮೆಜರ್ಮೆಂಟ್ ಬಂದು 8 ಇದೆ. ಓಕೆ, ಇವಾಗ 8 ಇದೆ. ಬ್ಯಾಕ್ ಮೆಜರ್ಮೆಂಟು ಬೇರೆ ಥರ ಕಟ್ಟಿಂಗ್ ಮಾಡಿದ್ದಾರೆ ಇವರು ನೋಡಿ. ತುಂಬ ಬ್ರಾಡ್ ತಗೊಂಡು ಇದು ಹೀಗೆ ಇಟ್ಕೊಂಡು ನೋಡಿ. ಈಗ ಇಟ್ಕೊಂಡು ನೋಡಿದ್ರೆ ನಮಗೆ 17 ಅಂದರೆ 8.5 ಬರ್ತಾಯಿದೆ. ಇದು ಕರೆಕ್ಟಾಗಿಲ್ಲ ನೋಡಿ. ಶೇಪೆಲ್ಲ ಹೆಂಗೆಂಗೋ ತೆಗ್ದುಬಿಟ್ಟಿದ್ದಾರೆ ನೋಡಿ. ಈ ಥರ ಎತ್ಕೊಳ್ಳುತ್ತೆ, ಇದು ಫ್ಲಾಟಾಗಿ ಕುತ್ಕೊಳ್ಳೋದೇ ಇಲ್ಲ ಇದು ನೋಡಿ. ಫ್ಲಾಟ್ ಮಾಡೋಕ್ಕೆ ಹೋದ್ರೂ ಇಲ್ಲೊಂಥವು ಎತ್ಕೊಳ್ಳುತ್ತೆ, ಇಲ್ಲೊಂಥವು ಎತ್ಕೊಳ್ಳುತ್ತೆ. ಇಲ್ಲಿ ಫ್ಲಾಟ್ ಮಾಡಿದ್ರೆ ಹಿಂಗೆ ಎತ್ಕೊಳ್ಳುತ್ತೆ. ಇದೆ ಈ ಬ್ಲೌಸಲ್ಲಿರೋ ಮೇನ್ ಪ್ರಾಬ್ಲಮ್ಮು. ಮತ್ತು ಚೆಸ್ಟ್ ಪ್ರಾಬ್ಲಮ್ ಇದೆ, ತೋರಿಸ್ತೀನಿ. ಓಕೆನಾ. ಈಗ 28 ಇದೆ. 28ನ ನಾವು ಡಿವೈಡ್ ಮಾಡ್ಕೊಳ್ಳೋಣ. 14 ಅಂದರೆ 7. ಓಕೆನಾ. ಇಲ್ಲಿಂದ 7ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ.
ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಎಕ್ಸ್ಟ್ರಾ ಬಟ್ಟೆ ಬಿಡಬೇಕಲ್ಲ, ಅದಕ್ಕೆ 1.5 ಅಥವಾ 2 ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಅಂದರೆ ಇಲ್ಲಿ ಡಾಟ್ ಹಿಡಿತೀವಲ್ಲ ಅಲ್ಲಿ. ಇದು 1 ಇಂಚ್ ಬಿಟ್ಟುಬಿಟ್ಟು ಇದೇನಿರುತ್ತಲ್ಲ ಇದನ್ನು ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಹಿಂಗೆ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಸೆಂಟ್ರ್ ಡಾಟು 4 ಇಂಚು 3.5 ಹೀಗೆ ಬರುತ್ತೆ. ಅಲ್ಲಿಗೆ ನಾವು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ನೋಡಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ 1 ಇಂಚ್ ಇದೆಯಲ್ಲ ಅದನ್ನು ಸೆಂಟ್ರ್ ಮಾಡಿಕೊಂಡ್ರೆ ನಮಗೆ ಅರ್ಧ ಇಂಚು ಈ ಕಡೆ ಬರುತ್ತೆ. ಇಲ್ಲಿಂದ ನೋಡಿ 1/2 ಇಂಚು, ಇಲ್ಲಿಂದ 1/2 ಇಂಚು ಈ ಥರ ಮಾರ್ಕ್ ಮಾಡಿಕೊಂಡು ನೀವು ಈ ಥರ ಕೂಡ ಸ್ಟಾರ್ಟಿಂಗಲ್ಲೇ ಮಾರ್ಕ್ ಮಾಡ್ಕೋಬೋದು. ಓಕೆನಾ? ಇವಾಗ ನೋಡಿ ಇದು ಬ್ಲೌಸ್ ಫಾಲೋ ಮಾಡೋಣ ಅಂತ ಯಾರಾದರೂ ಅಂದ್ಕೊಂಡ್ರೆ ಕೆಲವ್ರು ಸರಿ ಆರ್ಮೋಲ್ಸ್ ಕರೆಕ್ಟಾಗಿ ಬರಲ್ಲ. ನೋಡಿ ಇದು ಸುಮ್ಮನೆ ನಾನು ಒಂದು ಇದಕ್ಕೆ ತೋರಿಸ್ತಾ ಇದ್ದೀನಿ. ಇಲ್ಲಿದೆ ಈ ಬ್ಲೌಸು ಚೆಸ್ಟ್ ಆರ್ಮೋಲ್ಸ್ ಬಂದು 8 16 ಇದೆ. ಆರ್ಮೋಲ್ಸ್ ಬಂದು 16 ಇದೆ, ವೇಸ್ಟು 28 ಇದೆ. ಇವಾಗ ಇಲ್ಲೇ ತುಂಬ ರಾಂಗ್ ಇದೆ ನೋಡಿ, 6.25 ಬರ್ತಾಯಿದೆ. 6.25 ಬಂದರೆ ಇದು ಕರೆಕ್ಟಾಗಿ ಕುತ್ಕೊಳ್ಳಲ್ಲ, ನೀಟಾಗಿ ಕುತ್ಕೊಳ್ಳಲ್ಲ ಇದು ಬ್ಲೌಸು. ಅದಕ್ಕೋಸ್ಕರ ನಾವು 5.25 ಮಾಡ್ಕೋಬೇಕು. ಇದನ್ನು 5.25ಗೆ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ 5.25ಗೆ ಮಾರ್ಕ್ ಮಾಡ್ಕೊಳ್ಳಿ. ಇವರು ತುಂಬ ಸಣ್ಣ ಇದ್ದಾರೆ, ಆದರೆ ಇಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಬರ್ತಾಯಿದೆ. 5.25 6.25 ಅಂದರೆ 3/4 ಇಂಚು ಕೆಳಗಡೆ ತೊಗೊಂಡಿದ್ದಾರೆ ಅವರು. ನಾನೀಗ 5.25ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 5.25ಗೆ ಮಾರ್ಕ್ ಮಾಡಿಕೊಂಡು ನೆಕ್ಕು ಇವ್ರದ್ದು ಡೀಪ್ ಬಂದುಬಿಟ್ಟು ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ್. ತುಂಬ ಕರೆಕ್ಟಾಗಿ ಇಲ್ಲವೇ ಇಲ್ಲ. ಇದು ಡೀಪ್ ಈ ಲೆಂತ್ ಚಿಕ್ಕದಾಗಿ ಬೇಕು, ಆದರೆ ಇದು ನೋಡಿ ಈಗ ನಿಮಗೆ ತೋರಿಸ್ತಾ ಇರೋವಾಗಲೇ ಹಿಂಗೆ ಎತ್ಕೊಳ್ಳುತ್ತೆ. ಇದು ಆ ಥರ ಬಂದಾಗೇ ನಮಗೆ ಬ್ಲೌಸ್ ಪ್ರಾಬ್ಲಮ್ ಅಂತ ಆಗೋದು. ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಡೀಪ್ ಎಷ್ಟಿದೆ ಅಂತ. 10.25 ಇದೆ. ರೆಡಿ ಇಲ್ಲಿಗೆ ಬಂದರೆ ನಮಗೆ ಇಲ್ಲಿ ಮೇಲೆ ಸ್ಟಿಚಿಂಗಿಗೆ ಹೋದ್ರೇ ಇಲ್ಲಿ ಕೆಳಗಡೆ ಬಂದರೆ 10.25 ಎಕ್ಸಾಕ್ಟ್ ಬರ್ತಾಯಿದೆ. ಅದಕ್ಕೆ ನಾನು 1 ಗೀಟ್ ಅಷ್ಟೇ ತೊಗೊಳ್ತಾ ಇದ್ದೀನಿ. 2 ಮತ್ತು 1 ಗೀಟ್ ಸ್ವಲ್ಪ ವರ್ಕ್ ಮಾಡೋದ್ರಿಂದ ಚೆನ್ನಾಗಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಟೋಟಲಾಗಿ ಈಗ ಬಂದು ನಾನು ಇಲ್ಲಿ 2.25 ತೊಗೋತಾ ಇದ್ದೀನಿ. 2.25 ರೆಡಿ 2.25 ತೊಗೊಳ್ತಾ ಇದ್ದೀನಿ. ಇಲ್ಲಿ ಬ್ರಾಡ್ ಬೇಕಂತ ಹೇಳಿದ್ದಾರೆ, ಅದಕ್ಕೆ ನಾನು ವರ್ಕೆಲ್ಲ ಆಗಬೇಕಲ್ಲ, ಅದಕ್ಕೆ 3.25 ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಬ್ರಾಡ್ ಬೇಕಂತ ಹೇಳಿದ್ದಾರೆ, ಅದಕ್ಕೆ 3.25 ತೊಗೊಳ್ತಾ ಇದ್ದೀನಿ. ಇಲ್ಲಿ ರೆಡಿ ಅಂದರೆ ವರ್ಕ್ ಮಾಡಿಸೋದು, ವರ್ಕ್ ನಮಗೆ ಇಲ್ಲಿಗೆ ಬರುತ್ತೆ 2.25ಗೆ. ನೋಡಿ ಈ ಥರ ನಾನು ಈ ಶೇಪಲ್ಲಿ ರೆಡಿ ಈ ಥರ ಬರುತ್ತೆ ಮಾರ್ಕಿಂಗು. ನಾನು ಈ ಮಾರ್ಕಿಂಗ್ ಕೊಡ್ತೀನಿ. ಆವಾಗ ನಮಗೆ ಇಲ್ಲಿ ಎಕ್ಸಾಕ್ಟ್ 2.25ಗೆ ಬರುತ್ತೆ. ಇವಾಗ ಇದು ಶೋಲ್ಡ್ರ್ ಏನಿರುತ್ತಲ್ಲ, ಈ ಶೋಲ್ಡ್ರನ್ನ ಇಟ್ಕೊಂಡು ಅವ್ರದ್ದು ಎಷ್ಟಿದೆ ಅದನ್ನು ನೋಡ್ತೀನಿ. ಆವಾಗ ನಮಗೆ ನೆಕ್ ಆ್ಯಂಡ್ ಶೋಲ್ಡರ್ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ. ಅದಕ್ಕೆ ನಾವು ನೋಡ್ಕೋಬೇಕು. ಇದು ಡೀಪ್ ಇದ್ದಾಗ ಇಲ್ಲಿ ಜಾಸ್ತಿ ಕೊಡಬಾರ್ದು, ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಕೆಲವ್ರು ತಪ್ಪು ಮಾಡ್ತಾರಲ್ಲ, ಅದೇ ಇದು ನೋಡಿ 5 ಕರೆಕ್ಟಾಗಿದೆ. ಕರೆಕ್ಟಾಗಿ ಇಟ್ಕೊಂಡ್ರೆ ನೆಕ್ ಆ್ಯಂಡ್ ಶೋಲ್ಡರ್ 5 ಇದೆ. ಇಲ್ಲಿ ಕೂಡ ನಾನು 5ಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ. ಡೀಪ್ ನೋಡಿ ಎಷ್ಟಿದೆ, 10.25 ಡೀಪ್ ಇದ್ದಾಗ ನಾವು ನೆಕ್ ಆ್ಯಂಡ್ ಶೋಲ್ಡರು 5 ಇಟ್ಕೊಂಡಿದ್ದೀವಿ. ಇಲ್ಲಿ ಬಂದು ನಾನು ಎಲ್ಬೋ ಸ್ಲೀವ್ ಇದೆ, ಹಂಗಾಗಿ 5.25 ಇಟ್ಕೊಂಡಿದ್ದೀನಿ. ಈ ಶೇಪ್ ಬಂದು ನಾನು 1.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಈ ಥರ ಮಾಡ್ಕೋಬೋದು ನೋಡಿ. ಈ ಥರ 2 ಕರೆಕ್ಟಾಗಿ ಇಟ್ಕೊಂಬಿಟ್ಟು ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು 8, ನಾನು 8.25ಗೆ ಇಟ್ಕೋತಾ ಇದ್ದೀನಿ. ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಶೇಪ್ ಎಲ್ಲ ನೀಟಾಗಿ ಕೊಡಬೇಕಂತ 8.25ಗೆ ಇಟ್ಕೋತಾ ಇದ್ದೀನಿ. ಓಕೆನಾ? ಇದು ಇಲ್ಲಿ ಇಟ್ಕೊಂಡಿದ್ದೀವಿ ನೋಡಿ, ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಮಾಡಿದ್ದೀವಲ್ಲ, ಆ ಮಾರ್ಕು ಈ ಸ್ಟಾರ್ಟಿಂಗ್ ಮಾರ್ಕಿಗೂ ಈ ಥರ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಆವಾಗ ಇಲ್ಲಿ ಒಂದು 1.25ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದು, ಮತ್ತು ಇದು ಮೇಲಿಂದ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದು ನೀಟಾಗಿ ಈ ಥರ ಕರು ಸ್ಕೇಲಲ್ಲಿ ತಿರುಗಿಸ್ಕೊಳ್ಳಿ. ನಾವಿಲ್ಲಿ ಇದನ್ನು ಒಂದು ಸ್ವಲ್ಪ ಮುಂದೆ ತೊಗೊಳ್ಳಿ. ಆವಾಗ ಕೆಲವು ಬ್ಲೌಸ್ಗೆ ಇದು ಇಲ್ಲಿಗೆ ಬರುತ್ತಲ್ಲ, ಅವಾಗ ನೀಟಾಗಿ ಕುತ್ಕೊಳ್ಳುತ್ತೆ. ಇಷ್ಟೇ,
ಈ ಶೇಪನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸ್ಟಿಚಿಂಗಿಗೆ ಅಂತ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದು ಇನ್ನೇನು ಎಕ್ಸ್ಪ್ಲೇನ್ ಮಾಡಲ್ಲ, ಪ್ರಿಂಟಲ್ ಪ್ರಾಬ್ಲಮ್ ಇರೋದನ್ನ ನಾನು ತೋರಿಸ್ತೀನಿ. ಈಗ ನೋಡಿ ಆರ್ಮೋಲ್ ಸೆಂಟಿದೆ ಅಂತ ಹೇಳಿದ್ನಲ್ಲ, ಟೇಪ್ ಇಟ್ಕೊಂಡು ಚೆಕ್ ಮಾಡಿ ತೋರಿಸ್ತೀನಿ. ನೋಡಿದ್ರಾ? ನೋಡಿ 8 ಕರೆಕ್ಟಾಗಿ 8 ಬರ್ತಾಯಿದೆ ಆರ್ಮೋಲ್ಸು. ನಿಮಗೆ ತೋರಿಸ್ಬೇಕಂದ್ರೆ ಇಲ್ಲಿ ಕೂಡ ಅದು ಸುಳ್ಳು ಅಂತ ಅಂದ್ಕೋಬೇಡಿ. ನಾವು ಒಲೆಯೋದ್ರ ಮೇಲೆ ಅಥವಾ ಕಟ್ಟಿಂಗ್ ಮಾಡೋದ್ರ ಮೇಲೆ, ಒಲೆಯೋದು ಈಸಿ ಇರುತ್ತೆ, ಕಟ್ಟಿಂಗೇ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಈ ಥರ ಇಟ್ಕೊಳ್ಳಿ. ನೋಡಿ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಅಂದರೆ ಈ ಥರ ಇಟ್ಕೊಂಡ್ರೆ ಕರೆಕ್ಟಾಗಿ 8 ಬರ್ತಾಯಿದೆ. ನಾವು ಕೂಡ ಅಂದರೆ ಸ್ವಲ್ಪ ಫ್ರೀ ಬಿಟ್ಟರೆ ಒಂದು 7 ಮುಕ್ಕಾಲು ಬರ್ತಾಯಿದೆ. ಚೆಸ್ಟ್ ಮೆಜರ್ಮೆಂಟ್ 8 ಅಂದರೆ ನಾನು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಲ್ಲ, ಅದಕ್ಕೋಸ್ಕರ ಇದು ನೀಟಾಗಿ ಕುತ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಈ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಈಗ 8 ಬರುತ್ತೆ. ಸಾರಿ, ಈ ಥರ ನೋಡಿ ನಿಧಾನಕ್ಕೆ ಟೇಪ್ನ ತಿರುಗಿಸಿ ತೋರಿಸ್ತೀನಿ ನಿಮಗೆ. ನೋಡಿ 8 ಇದೆ, ಕರೆಕ್ಟಾಗಿ 8 ಇದೆ. ಇಲ್ಲಿಂದ 2 ಇಂಚ್ ಬಿಟ್ಕೊಳ್ತಾ ಇದ್ದೀನಿ. ಇವ್ರು ತುಂಬ ಸಣ್ಣ ಇರೋದ್ರಿಂದ 2 ಇಂಚನ್ನ ತೊಗೊಳ್ತಾ ಇದ್ದೀನಿ. 1.5 ತೊಗೊಂಡ್ರೂ ನಡೆಯುತ್ತೆ. ಇದು ವರ್ಕ್ ಬ್ಲೌಸ್ ಮಾಡಿಸೋದ್ರಿಂದ ಸ್ವಲ್ಪ ಪೀಸ್ ಎಕ್ಸ್ಟ್ರಾ ಬಿಡೋಣ ಅಂತ. ಇವಾಗ ಸ್ಲೀವಲ್ಲಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ಥರ ಇಟ್ಕೊಳ್ಳಿ. ಏನು ಕಟ್ಟಿಂಗ್ ಮಾಡಿರ್ತೀವಲ್ಲ ಆ ಕಟ್ಟಿಂಗ್ನ ಈ ಥರ ಇಟ್ಟರೆ ನಿಮಗೆ ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಈ ಮಾರ್ಕು ನಿಮಗೆ ಕಾಣಿಸ್ತಾ ಇದೆಯಾ? ಇಷ್ಟೇ. ನಾವು ನೋಡ್ಕೊಂಡು ಕಟಿಂಗ್ ಮಾಡಬೇಕು. ನೆಕ್ ಆ್ಯಂಡ್ ಶೋಲ್ಡರ್ನ ಕರೆಕ್ಟಾಗಿ ತೊಗೋಬೇಕು. ಇಲ್ಲಿ ಕರೆಕ್ಟಾಗಿ ತೊಗೊಂಡ್ರೆ ಇಲ್ಲಿ ಕೂಡ ನಮಗೆ ಕರೆಕ್ಟಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಇದನ್ನು ನೋಡಿ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥಂಬ್ನೇಲಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ಬೋದು, ಆದರೆ ಕಟ್ಟಿಂಗ್ನ ಪೂರ್ತಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ತುಂಬ ಈಸಿಯಾಗಿ ನೆಕ್ ಡೀಪ್ ಇದ್ದಾಗ ಇಲ್ಲಿ ನಾವು ಸ್ಟಿಚಿಂಗ್ ಹಾಕೋ ಹೋಗಬೇಕಾದ್ರೆ 1 ಪಾಯಿಂಟ್ ಒಳಗೆ ತಗೊಂಡ್ರೂ ಇನ್ನೂ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಇವರು ದಪ್ಪ ಆಗ್ತೀವಿ, ಸ್ವಲ್ಪ ಪೀಸ್ ಬಿಡಿ ಅಂತ ಹೇಳಿರೋದ್ರಿಂದ 1/4 ಇಂಚು ನಾನು 8 ಕಾಲು ಆ ಥರ ತೊಗೊಂಡಿದ್ದೀನಿ. 1/4 ಇಂಚು, ಯಾಕಂದರೆ ನಾನು ಸ್ಟಿಚಿಂಗ್ ಮಾಡುವಾಗ 1 ಪಾಯಿಂಟ್ ಈ ಕಡೆ ತೊಗೊಳ್ತೀನಿ. ಆವಾಗ ಅವ್ರಿಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ನೀವು ಇದೇ ಥರ ಮಾಡ್ಬೋದು. ಆವಾಗ ನಿಮಗೆ ತುಂಬ ಈಸಿಯಾಗಿ ಕಟ್ಟಿಂಗ್ ಅನ್ನೋದು ಅರ್ಥ ಆಗುತ್ತೆ. ಕೆಲವು ಬ್ಲೌಸ್ ತುಂಬ ಬೇರೆ ಬೇರೆ ಥರ ಇರುತ್ತೆ. ಆ ಟೈಮಲ್ಲಿ ನೀವು ಈ ಥರ ಫಾಲೋ ಮಾಡಿದ್ರೆ ಸ್ಟಿಚಿಂಗಲ್ಲಿ ಈಸಿ ಆಗುತ್ತೆ. ನೋಡಿ ಇವಾಗ ಫ್ರಂಟ್ನೇ ಕಟಿಂಗ್ ಮಾಡೋದು, ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ಬೆಲ್ಟಿಗೆ ಅಂತ ಪೀಸ್ನ ಬಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಆದಷ್ಟು ಪೀಸ್ ಉಳಿಸ್ಕೊಳ್ತೀನಿ. ಇಲ್ಲೆಲ್ಲ ಅಟ್ಯಾಚ್ ಮಾಡೋಕ್ಕೆಲ್ಲ ಬೇಕಾಗುತ್ತೆ ನನಗೆ. ಈ ಎಡ್ಜ್ ಏನಿರುತ್ತಲ್ಲ, ಬ್ಯಾಕ್ ಕಟ್ಟಿಂಗ್ ಮಾಡಿರ್ತೀವಲ್ಲ, ಆ ಕಟ್ಟಿಂಗಿಗೆ ಈ ಥರ ಒಂದು ಮಾರ್ಕ್ನ ಮಾಡ್ಕೋಬೇಕು. ನಮಗೆ ಇಲ್ಲಿ ಕಡಿಮೆ 2 ಕಾಲು ತೊಗೊಂಡಿದ್ದೀವಲ್ಲ, ಇಲ್ಲಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟೇ ಬಿಡಬೇಕು. ಸ್ವಲ್ಪ ದಪ್ಪಕ್ಕಿರೋರ್ಗಾದರೆ ಸ್ವಲ್ಪ ಜಾಸ್ತಿ ಬಿಡಿ. ಸ್ವಲ್ಪ ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇದೆ ಅಂದರೆ ಇದನ್ನು ಜಾಸ್ತಿ ಏನು ತೊಗೊಳಕ್ಕೆ ಹೋಗಬೇಡಿ. ಸ್ವಲ್ಪ 1/4 ಇಂಚಿಗಿಂತ ಒಂಚೂರು ಒಳಗಡೆ ಕಾದ್ರೆ ತೊಗೊಳ್ಳಿ. ತುಂಬ ನೀಟಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು. ಸ್ವಲ್ಪ ಎಲ್ಲ ನೋಡ್ಕೊಂಡು ಮಾಡ್ಕೋಬೇಕು. ಆವಾಗ ನಿಮಗೆ ಈಸಿ ಮೆಥಡಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಈಸಿ ಆಗುತ್ತೆ ಫ್ರೆಂಡ್ಸ್. ಎಲ್ಲೆಲ್ಲಿ ಮಿಸ್ಟೇಕ್ಗಳು ತುಂಬ ಆಗ್ತಾ ಇರುತ್ತೆ. ಎಲ್ಲರೂ, ನಾವು ಕೂಡ ಅಷ್ಟೇ ಅಲ್ವಾ, ಮಿಸ್ಟೇಕ್ ಮಾಡೇ ಒಂದು ಹಂತಕ್ಕೆ ಬಂದಿರೋದು. ನಮಗೂ ಗೊತ್ತಿರಲ್ಲ ಅಲ್ವಾ. ಹೊಸ ಕಟ್ಟಿಂಗ್ಗಳು ಬರ್ತಾನೇ ಇರುತ್ತೆ. ಹೊಸ ರೀತಿಯಲ್ಲಿ ಇವಾಗ ಬೇರೆಯವ್ರ ಕಟ್ಟಿಂಗ್ ಬೇರೆ ಥರ ಬರುತ್ತೆ. ನಾವು ಒಂದು ಕಟ್ಟಿಂಗ್ ಕಲ್ತಿರ್ತೀವಲ್ಲ, ಆ ಕಟ್ಟಿಂಗಿಗೆ ಅಡ್ಜಸ್ಟ್ ಮಾಡಿಕೊಂಡು ನಾವು ನಮ್ಮ ಕಟ್ಟಿಂಗ್ಗಳನ್ನ ಮಾಡಬೇಕಾಗುತ್ತೆ. ಇದನ್ನು ಸ್ಟ್ರೇಟಾಗಿ ಮಾಡ್ಕೊಳ್ಳಿ. ಸ್ಟ್ರೇಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಈ ಜಾಗಕ್ಕೆ ಒಂದು ಮ್ಯಾಚ್ ಮಾಡ್ಕೊಳ್ಳಿ. ಈ ಮ್ಯಾಚ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ಟ್ರೇಟಾಗಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಬ್ಯಾಕ್ ಪಾರ್ಟ್ನ ತಗೊಂಡ್ಬಿಡ್ತೀನಿ. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ನಮಗೆ ಇದೂ ಈ ಕರೆಕ್ಟಾಗಿ ಇದು ಬೇಕಾಗುತ್ತಲ್ಲ ನಮಗೆ. ಈ ಥರ ಮಾರ್ಕರ್ ತೊಗೊಂಡಾಗ ನಮಗೆ ಇಲ್ಲಿ ಟಚ್ ಮಾಡಿದಾಗ ಇಲ್ಲಿ ಮಾರ್ಕ್ ಅನ್ನೋದು ಬಿದ್ದಿರುತ್ತೆ. ಅದು ರೋಲರಲ್ಲಿ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ನಾನು ತೋರಿಸಿದ್ದೀನಿ ನಿಮಗೆ. ವೆರೈಟಿಯಾಗಿ ತೋರಿಸ್ತಾ ಹೋಗ್ತೀನಿ ಮುಂದೆ ನಿಮಗೆ ವೀಡಿಯೋಸ್ಗಳು. ಇಲ್ಲಿಂದ ಬಂದು ಇವಾಗ ಇಲ್ಲಿ ನೋಡಿ 2ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿ ಕೂಡ 2ಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ 2ಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟ್ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1/2 ಇಂಚನ್ನ
ಶೇಪ್ಗೆ ಅಂತ ಮಾರ್ಕ್ ಮಾಡಿಕೊಂಡು ಕರು ಸ್ಕೇಲ್ ಇರುತ್ತಲ್ಲ, ಈ ಕರು ಸ್ಕೇಲ್ನ ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಸ್ವಲ್ಪ ಬೇಕಂದರೆ ಕೆಲವ್ರಿಗೆ ಈ ಥರ ಒಂಚೂರು ಒಂದೇ ಒಂದು ಇಲ್ಲಿಂದಲೇ ಸ್ವಲ್ಪ ಹೀಗೆ ತೊಗೊಳ್ಳಿ ಸಣ್ಣಕ್ಕಿರೋರಿಗೆ, ಆಗ ಇಲ್ಲಿ ರಿಂಕಲ್ ಅನ್ನೋದು ಬರಲ್ಲ. ಇದು ನೆಕ್. ಇವಾಗ ಮೇಯ್ನ್ ಪಾರ್ಟ್ ಹೆಂಗಿದೆ ನೋಡಿ, ಇದು ತುಂಬ ಬೆಲ್ಟ್ ನೋಡಿ, ಸ್ಟ್ರೇಟ್ ಬೆಲ್ಟ್. ಶೇಪ್ ಕುತ್ಕೊಳ್ಳಿ ಅಂದರೆ ಹೆಂಗೆ ಕುತ್ಕೊಳ್ಳುತ್ತೆ, ಸ್ಟ್ರೇಟ್ ಇದೆ ನೋಡಿ, ಫುಲ್ಲು ಸ್ಟ್ರೇಟ್ ಇದೆ. ಈ ಕಡೆ ಎರಡು, ಈ ಕಡೆ ಎರಡು. ಇದು ಅದಕ್ಕೆ ಅವ್ರಿಗೆ ಶೇಪ್ ಕುತ್ಕೋತಾ ಇಲ್ಲ. ಓಕೆ, ಇವಾಗ ಎಷ್ಟು ಡೀಪ್ ಇದೆ ಪ್ರಿಂಟು ಅಂತ ನೋಡ್ಕೊಳ್ಳೋಣ. ನೋಡಿ 6.25 ಇದೆ. 6.25ಗೆ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ನೀವು ಅರ್ಧ ಇಂಚಿಗೆ ಇಲ್ಲಿಂದ ಬೇಕಾದ್ರೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಕರು ಸ್ಕೇಲ್ ಇರುತ್ತಲ್ಲ, ಈ ಥರ ತಗೊಳ್ಳಿ. ಈ ಥರ ತೊಗೊಂಡಾಗ ನಿಮಗೆ ಶೇಪ್ ಅನ್ನೋದು ಬರುತ್ತೆ. ಇವಾಗ ಫ್ರಂಟ್ ಅನ್ನೋದನ್ನ ನಾವು ಕಟ್ ಮಾಡ್ಕೊಂಬಿಡೋಣ, ಕನ್ಫ್ಯೂಸ್ ಆಗಲ್ಲ. ತುಂಬ ಸಣ್ಣ ಈಗಿರೋರಿಗೆ ಇದು ಈ ಥರ ಕಟ್ಟಿಂಗು, ದಪ್ಪಗಿರೋರಿಗೆ ಬೇರೆ ಥರ ಕಟ್ಟಿಂಗ್ ಬರುತ್ತೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಬೇರೆ ನೆಕ್ಸ್ಟ್ ಬರೋ ಎಷ್ಟೊಂದು ನಾವು ಡೈಲಿ 2-3 ಬ್ಲೌಸು ಅಥವಾ ಒಂದಿನ 5 ಆ ಥರ ಬ್ಲೌಸ್ ಹೊಲಿತಾ ಇರ್ತೀವಲ್ಲ, ಆವಾಗ ನಮಗೆ ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಚೇಂಜಸ್ ಇರೋ ಬ್ಲೌಸ್ ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ. ಈ ಶೇಪ್ ತೆಗಿಯುವಾಗ ಮಾತ್ರ ನಿಮ್ಗೆ ಎಲ್ಲಿ ಅನುಕೂಲ, ಯಾವ ಕಡೆ ತಿರುಗಿಸ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಆ ಕಡೆ ನೋಡಿಕೊಂಡು ನೀವು ಶೇಪ್ನ ತಿರುಗಿಸ್ಕೋಬೇಕು. ಇದು ಆರ್ಮೋಲ್ದು ಶೇಪು ನೀಟಾಗಿಲ್ಲ ಅಂದರೆ ಸ್ಟಿಚಿಂಗಲ್ಲೂ ಕೂಡ ಎಡವಟ್ಟಾಗುತ್ತೆ. ಓಕೆನಾ. ಇದು ಫ್ರಂಟ್ ಪ್ರಾಬ್ಲಮ್ ನೋಡಿ ತುಂಬ ಇದೆ. ಹೇಗಿದೆ ನೋಡಿ, ಡಾಟ್ ಯಾವ ಕಡೆ ಇದೆ, ಇದು ಬರೀ 1 ಇಂಚಿದೆ, ಶೇಪ್ ಕುತ್ಕೊಳ್ಳಲ್ಲ ಈ 1 ಇಂಚಿಗೆ. ಅದಕ್ಕೋಸ್ಕರ ನಾನು ಇದನ್ನು ಫಾರ್ಮುಲಾ ಥರ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿಂದ 3.25ಗೆ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ಯಾಕ್ ಲೆಂತು 13.5 ತೊಗೊಂಡಿದ್ದೀವಲ್ಲ, ಆ ಲೆಂತನ್ನ ನಾನು ಎಕ್ಸ್ಟ್ರಾ ಬೆಲ್ಟ್ಗೆ ಇದು ಹೆಂಗೆ ಅಡ್ಜಸ್ಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಸ್ಟಿಚಿಂಗಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಕಟ್ಟಿಂಗ್ ಮಾಡಿ ನಾನು ಅವ್ರಿಗೆ ತೋರಿಸಿರೋದ್ರಿಂದ ನೋಡಿ 10.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವು ಸರಿ ಫಾರ್ಮುಲಾ ಯೂಸ್ ಮಾಡಬೇಕನ್ನೋದಕ್ಕೆ ಈ ಥರ ನಾನು ಇದ್ರದ್ದೇನು ತೊಗೊಳ್ತಾ ಇಲ್ಲ. ಇದು ನಿಮಗೆ ತೋರಿಸಿದ್ದೀನಲ್ಲ, ಇದು ಸರಿ ಇಲ್ಲ, ಶೇಪ್ ಇಲ್ಲ, ಅದಕ್ಕೋಸ್ಕರ ನಾನು ಇದು ತೊಗೊಳ್ತಾ ಇಲ್ಲ. ಓಕೆ, ಇಲ್ಲಿಂದ ಬಂದು 3ಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇಲ್ಲಿಂದ ಬಂದು ನಾನು 3.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚಿಂಗಿಗೆ ಅಂತ 1 ಇಂಚ್ ಎಕ್ಸ್ಟ್ರಾ, 3.25 + 1 ಇಂಚ್ 4.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನಾನು 3.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ 3.25ಗೆ ಮಾರ್ಕ್ ಮಾಡ್ಕೊಂಡ್ರಲ್ಲ, ಈ 3.25ಗೆ ಮಾರ್ಕ್ ಮಾಡ್ಕೊಂಡಿದ್ದನ್ನ ಈ ಥರ ಸ್ಟ್ರೇಟ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೇಟ್ ಮಾಡ್ಕೊಂಡಾದಮೇಲೆ ನೋಡಿ ಇಲ್ಲಿ ಎಷ್ಟು ಬಂದಿದೆ ಅಂದರೆ ಒಂದು ಗೀಟ್ ಬಂದಿದೆ. ಇಲ್ಲೂ ಕೂಡ ನಾನು ಒಂದು ಗೀಟಿಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಕರೆಕ್ಟಾಗಿ ಮಾಡ್ಕೋಬೇಕು, ಈ ಕಡೆ ಆ ಕಡೆ 2 ಡಿವೈಡ್ ಆಗಿರಬೇಕು. ಓಕೆನಾ. ನಿಮ್ಗಿನ್ನೊಂದು ತೋರಿಸ್ತೀನಿ ನೋಡಿ, ಶೇಪ್ ಎಲ್ಲ ಕರೆಕ್ಟಾಗಿ ಕುತ್ಕೋಬೇಕಂದ್ರೆ ಅರ್ಧ ಇಂಚು ಡೌನಿಗೆ ಬನ್ನಿ. ಇದು ರೆಡಿ ಇರುತ್ತಲ್ಲ, ಈ ಥರ ಕ್ರಾಸಾಗಿ ಈ ಥರ ಶೇಪ್ನ ಕೊಡಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ಈ ಥರ ಇದೀಗ ಇಲ್ಲಿ ಪಾಯಿಂಟ್ ಟಚ್ ಆಗಿದೆಯಲ್ಲ, ಹಿಂಗೋಗಿ ಈ ಥರ ಬರಬೇಕು. ಈಗ ಇದ್ರದ್ದು ಬೆಲ್ಟು ರಾಂಗ್ ಇದೆ ಅನ್ನಲ್ಲ, ಆ ಮೆಜರ್ಮೆಂಟ್ ನಾನು ತೊಗೊಳ್ತಾ ಇಲ್ಲ. ಈ ಬ್ಯಾಕ್ ಏನಿದೆಯಲ್ಲ, ಈ ಬ್ಯಾಕು ಇದು ರೆಡಿ, ಇದು ಸ್ಟಿಚಿಂಗಿಗೆ ಅಂತ. ಓಕೆ, ಇಲ್ಲಿಂದ ನಾನು 2.25ಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ನೋಡಿ. 2.25ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅಂದರೆ ಇದು 2.25ಗೆ ಮಾರ್ಕ್ ಮಾಡ್ಕೊಂಡು ಮೇಲೆ ಸ್ಟಿಚಿಂಗಿಗೆ ಮಾರ್ಕ್ ಮಾಡ್ಕೊಳ್ಳಲ್ಲ, ಇಲ್ಲಿ ಕೆಳಗಡೆ ಸ್ಟಿಚಿಂಗಿಗೆ ಮಾರ್ಕ್ ಮಾಡ್ಕೋತೀನಿ. ನಾವು ಬೆಲ್ಟ್ ಕಟ್ಟಿಂಗ್ ಮಾಡ್ಕೊಳ್ಳುವಾಗ ಇಲ್ಲಿಂದ 3 ಇಂಚು ತಗೋಬೇಕು, ಸ್ಟಿಚಿಂಗಿಗೆ ಸೇರಿಸಿ 3 ಇಂಚನ್ನ ತಗೋಬೇಕು. ಓಕೆ, ಇಷ್ಟೇ. ತುಂಬ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿರಲ್ಲ, ತುಂಬ ಈಸಿಯಾಗಿ ಬ್ಯಾಕ್ ಇಟ್ಕೊಂಡು ನಾವು ಬೆಲ್ಟ್ ಅನ್ನೋದನ್ನ ಕಟಿಂಗ್ ಮಾಡ್ಕೋಬೋದು. ಇವಾಗ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಲ್ಲ, ತುಂಬ ಪ್ರಾಬ್ಲಮ್ಮು ಶೇಪ್ ಇಲ್ಲದೆ ಇರೋ ಬ್ಲೌಸ್ ಬಂದಾಗ ಈ ಥರ ಫಾರ್ಮುಲಾ ಯೂಸ್ ಮಾಡೋದ್ರಿಂದ ನಮಗೆ ಫ್ರಂಟು ಶೇಪ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ, ಈ ಥರ ನ್ಯಾಚ್ ಹಾಕ್ಕೊಳ್ಳಿ, ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ, ಮತ್ತು ಈ ಸೆಂಟ್ರಿಗೆ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಇದಾದಮೇಲೆ ನೋಡಿ, ಇಲ್ಲಿ ಒಂದು ಕ್ರಾಸ್ ನಾವು ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡುವಾಗ
ಕನ್ಫ್ಯೂಸ್ ಆಗಲ್ಲ. ಈ ಮಾರ್ಕ್ನೇ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿರ್ತೀವಲ್ಲ, ಸ್ಟಿಚಿಂಗ್ ಮಾಡ್ಬೋದು. ನೋಡಿ ತೋರಿಸ್ತೀನಿ ನಾನು ನಿಮಗೆ. ಈ ಥರ ಕರೆಕ್ಟಾಗಿ ನಾವು ಸ್ಟಿಚಿಂಗ್ನ ಮಾಡ್ಬೋದು. ಇವಾಗ ನೋಡಿ, ಈ ಕ್ರಾಸಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಈ ಥರ ಸ್ಕೇಲ್ನ ಇಟ್ಕೊಂಡು ಈ ಥರ ತಿರುಗಿಸಿದ್ರೆ ನಮಗೆ ಇದು ಕರೆಕ್ಟಾಗಿ ಬಂದಿದೆ. ಇದು ನಾವು ಫಾರ್ಮುಲಾ ಪ್ರಕಾರ ಮಾಡಿದ್ದೀವಲ್ಲ, ಹಂಗಾಗಿ ಇದು ಕರೆಕ್ಟಾಗಿ ನಮಗೆ ಬಂದಿದೆ. ಈ ಗ್ಯಾಪನ್ನು ನಾವು ಹೇಗೆ ಫಾಲೋ ಮಾಡಬೇಕು, ಈ ಗ್ಯಾಪಿಂದ ಈ ಗ್ಯಾಪ್ಗೆ 2 ಕಾಲಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ, ಮತ್ತು ತಿರ್ಗಿ ಇಲ್ಲಿಂದ ಇಲ್ಲಿಗೆ 2 ಕಾಲಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಾವು ಫ್ರಂಟ್ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ನೋಡಿ, 2 ಕಾಲಿಗೆ ಮಾರ್ಕ್ 2 ಮತ್ತು ಇಲ್ಲೊಂದು ಎಕ್ಸ್ಟ್ರಾ, ಇದೇ ಇದಕ್ಕೆ ಇಟ್ಕೊಂಡು ನಾವು ಕೂಡ ಸ್ಟ್ರೇಟಾಗಿ ಇದೆರಡೂ ಸೆಂಟ್ರ್ ಮಾಡ್ಕೊಂಡು ಕೂಡ ನೋಡಿ, ಇದು 4.25 ಇದೆ. 4.25ರಲ್ಲಿ ಟೇಪ್ನ ಈ ಥರ ಡಿವೈಡ್ ಮಾಡ್ಕೊಳ್ಳಿ. ಇದೇನು ಸೆಂಟರ್ ಬರುತ್ತಲ್ಲ, ಅದೇ ಸೆಂಟರ್ಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈ ಪಾಯಿಂಟು ಕರೆಕ್ಟಾಗಿ ಬರುತ್ತೆ. ಈ ಥರ ಕೂಡ ನೀವು ಫ್ರಂಟ್ ಕಟಿಂಗ್ ಮಾಡ್ಕೋಬೋದು. ಕೆಲವರು ಫ್ರಂಟ್ ಶೇಪ್ ಬರ್ತಾ ಇಲ್ಲ ಅಂತ ಹೇಳಿದಾಗ ನೀವು ಈ ಥರ ಫಾಲೋ ಮಾಡಿ, ನಿಮಗೆ 100% ಬೊಟಿಕ್ ಸ್ಟೈಲಲ್ಲೇ ಬ್ಲೌಸ್ ಬರೋದಂತೂ ಗ್ಯಾರಂಟಿ. ಈ ಥರ ಒಂದು ಟಚ್ ಕೊಡಿ. ಟಚ್ ಕೊಟ್ಟಾಗ ನಿಮ್ಗೆ ಇಲ್ಲಿ ಮಾರ್ಕ್ ಬಿದ್ದಿದೆ ನೋಡಿ, ಲೈಟಾಗಿ ಡಸ್ಟ್ ಥರ ಬಿದ್ದಿರುತ್ತಲ್ಲ, ಅದೇ ಡಸ್ಟ್ ಮೇಲೆ ನಾವು ಸೇಮ್ ಮಾರ್ಕ್ನ ಮಾಡಿಕೊಂಡ್ರೆ 2 ಕಡೆ ಸೇಮ್, ಆ ಕಡೆ ಈ ಕಡೆ ಒಂದು ಪಾಯಿಂಟ್ ಕೂಡ ನಮಗೆ ಹೆಚ್ಚು ಕಮ್ಮಿ ಬರೋಲ್ಲ. ಆ ಥರದಲ್ಲಿ ಕಟಿಂಗ್ ಮಾಡ್ಕೋಬೋದು. ಇಲ್ಲಾಂದರೆ ಈ ನೀಡಲ್ನಲ್ಲಿ ಚುಚ್ಚಿದ್ರೂ ಕೂಡ ಇಲ್ಲಿ ಒಂದು ಪಾಯಿಂಟ್ ಅಂತ ಬರುತ್ತೆ, ಅದು ಕೂಡ ಮಾಡ್ಕೋಬೋದು. ಈ ಥರ ಮಾಡ್ಕೊಳ್ಳಿ. ನಿಮಗೆ 100% ಫ್ರಂಟು ಪ್ರಾಬ್ಲಮ್ ಇಲ್ದಿರ ಸ್ಟಿಚಿಂಗ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇದು ಬೆಲ್ಟನ್ನೇ ಹೇಗೆ ಕಟಿಂಗ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ನನಗೆ ನೆಕ್ಗೆ ರೆಡಿ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ. ಈಗ ಇಲ್ಲಿ ಎಕ್ಸ್ಟ್ರಾ ಇತ್ತಲ್ಲ, ಇದರಲ್ಲೇ ನಾವು ಬೆಲ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ. ಇವಾಗ ಇದರಲ್ಲಿ 2 ಇಂಚ್ ಇದೆ ಅಂತ ಹೇಳಿದ್ನಲ್ಲ, ಇದನ್ನು ತೊಗೊಂಡ್ರೆ ಅವ್ರಿಗೆ ಶೇಪ್ ಕುತ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ನಾವು ನೋಡಿ ಇದು ಹೆಂಗಿದೆ, 4.25 ಇದೆ. ಅದಕ್ಕೆ ಅದು ಬೆಲ್ಟು ಈ ಥರ ತೊಗೊಂಡಿದ್ದಾರೆ, ಅದು ಕರೆಕ್ಟಾಗಿ ಕುತ್ಕೊಳ್ಳಲ್ಲ. ಇದು ಕರೆಕ್ಟೇ ಇಲ್ಲ ಅವ್ರು ಹೇಳಿದ್ದಾರೆ. ಅದಕ್ಕೋಸ್ಕರ ಇವಾಗ ನೋಡಿ, ನಾನು 3.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 3.25ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 3ಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, 3ಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ನೋಡಿದ್ವಲ್ಲ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಥರ ಒಂದು ಶೇಪ್ನ ಕೊಡ್ತಾ ಇದ್ದೀನಿ. ಈ ಥರ ಶೇಪ್ ಕೊಟ್ಬಿಟ್ಟು ಸ್ವಲ್ಪ ಈ ಥರ ನೋಡ್ಕೋಬೇಕು. ಕಟಿಂಗ್ ಮಾಡುವಾಗಲಾದ್ರೂ ಸ್ವಲ್ಪ ಶೇಪ್ ಕೊಡೋದನ್ನ ನೀವು ನೋಡ್ಕೋಬೇಕು. ಈ ಥರ ಕೊಟ್ಟಾದಮೇಲೆ ಇಲ್ಲಿ ಸ್ವಲ್ಪ ನೋಡಿ, ಯಾವುದೇ ಬೆಲ್ಟ್ ಆದ್ರೂ ನೀವು ಈ ಸ್ವಲ್ಪ ಕ್ರಾಸಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಆವಾಗ ಅಟ್ಯಾಚಿಂಗಲ್ಲಿ ನಿಮಗೆ ಪಕ್ಕ ನೀಟಾಗಿ ಬೆಲ್ಟ್ ಅನ್ನೋದು ಕುತ್ಕೊಳ್ಳುತ್ತೆ. ಇದನ್ನು ಫಾಲೋ ಮಾಡಿ ನೋಡಿ. ಇಲ್ಲಿ ಒಂದು ನ್ಯಾಚ್ ಕೊಡಿ, ಯಾಕಂದರೆ ಇದು ಪ್ರಿಂಟು ಅಂತ ಗೊತ್ತಾಗೋದಕ್ಕೆ. ಇವಾಗ ಇದನ್ನು ಇಟ್ಕೊಳ್ಳಿ. ಇದನ್ನು ಇಟ್ಕೊಂಡು ಇಲ್ಲಿ ಡಾಟ್ ಇರುತ್ತಲ್ಲ, ಈ ಥರ ಇಟ್ಕೊಂಡಾದಮೇಲೆ ನಮಗೆ ಎಷ್ಟು ಬೇಕಾಗುತ್ತೆ ಅಂತ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ಳಿ. ಈ ಮಾರ್ಕ್ ಮಾಡಿಕೊಂಡು ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಂದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾನಾದರೂ ಬಿಟ್ಕೊಳ್ಳಿ. ಓಕೆ, ಇವಾಗ ನಾವು ತೊಗೊಂಡಿರೋ ಬೆಲ್ಟು ಕರೆಕ್ಟ್ ಇದೆಯಾ ಇಲ್ವಾ, ಒಂದೇ ಸರಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೋಬೇಡಿ. ಈ ಥರ ಇದೆ ನೋಡಿ, ಇಲ್ಲಿ ಇದು ಸ್ಟಿಚಿಂಗಿಗೆ, ಇಲ್ಲಿ ಇದು ಸ್ಟಿಚಿಂಗಿಗೆ. ಇದನ್ನು ಬೇಕಂದರೆ ಇವಾಗ ಕೂಡ ಟ್ರಿಮ್ ಮಾಡ್ಕೋಬೋದು. ಎಕ್ಸ್ಟ್ರಾ 4th ಡಾಟ್ ಕೂಡ ಮಾಡ್ಕೋಬೋದು. ಇವಾಗೇನು 4th ಡಾಟ್ ಬೇಕಾಗಿಲ್ಲ, ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇದೆಯಲ್ಲ, ಅದಕ್ಕೆ ಇಲ್ಲಿ ಸ್ವಲ್ಪ ಲೈಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡ್ಕೊಂಡಾದ್ಮೇಲೆ ಇಟ್ಕೊಂಡು ನೋಡಿ. ಇಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತೆ, ಇಲ್ಲಿ ಕೂಡ ಸ್ಟಿಚಿಂಗಿಗೆ ಹೋಗುತ್ತೆ. ಅಂದರೆ ನಮಗೆ ಕರೆಕ್ಟಾಗಿ ಇದು ಬೆಲ್ಟ್ ಅನ್ನೋದು ರೆಡಿ ಆಗುತ್ತೆ. ಇಲ್ಲಿ ಕೂಡ ನೀಟಾಗಿ ಈ ಥರ ಕುತ್ಕೊಳ್ಳುತ್ತೆ. ಆವಾಗ ಈ ಚೆಸ್ಟ್ ಪಾಯಿಂಟ್ ಅನ್ನೋದು ಪರ್ಫೆಕ್ಟಾಗಿ, ಅಥವಾ ಬಸ್ಟ್ ಪಾಯಿಂಟ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.